ಸತತ 5ನೇ ದಿನವೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಈಗಾಗಲೇ ನಿಮ್ಮ ಮನೆಯಲ್ಲಿ ಬಂಗಾರ ಇಟ್ಕೊಂಡಿದ್ರೆ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಬಂಗಾರದ ಮೇಲೆ ಹೊಸ ನಿಯಮಗಳೇನು. ಇದು ಬಂಗಾರ ಖರೀದಿ ಮಾಡುವಾಗ ಜನರು ತಪ್ಪು ಮಾಡಿ ಮೋಸ ಹೋಗ್ತಾರೆ. ಆದ್ರೆ ನೀವು ಮೋಸ ಹೋಗ್ಬಾರ್ದಂದ್ರೆ ಈ ವಿಡಿಯೋ ನೋಡಿ ವೀಕ್ಷಕರೇ. ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಜೇಬಿನಲ್ಲಿರುವ ಹಣ ಕೂಡ ಉಳಿತಾಯವಾಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ಬಂಗಾರದ ಬಗ್ಗೆ, ಅದಕ್ಕೆ ಉತ್ತರ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸೊ ವೀಕ್ಷಕರೇ, ಇವತ್ತಿನ ಕರ್ನಾಟಕದ ಬಂಗಾರ ಮತ್ತು ಬೆಳ್ಳಿ ತಾಜಾ ಬೆಲೆ ಎಷ್ಟು ಅಂತಾನೂ ಕೂಡ ನೋಡೋಣ. ತುಂಬಾ ಜನ ಇವತ್ತು ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ಆಭರಣ, ಚಿನ್ನಾಭರಣ, ಒಡವೆ ಖರೀದಿ ಮಾಡೋರ್ಗೆ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಕೂಡ ಏನಂತ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ನಮ್ಮ ವೀಕ್ಷಕರಿಗೆ, ನೀವು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಬಂಗಾರ 50,000 ಆಗ್ಬೇಕು, 60,000 ಆಗ್ಬೇಕು ಅಂತ. ನಿಮ್ಮ ಪ್ರಕಾರ ಬಂಗಾರ ಬೆಲೆ ಎಷ್ಟಾಗ್ಬೇಕು ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ಜನ ಕಮೆಂಟ್ ಮಾಡ್ತಾ ಇಲ್ಲ ವೀಕ್ಷಕರೇ. ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ, ಒಂದು ಸಹಾಯ ಕೂಡ ಆಗುತ್ತೆ. ಮತ್ತೆ ನಾವು ಕೂಡ ನಿಮ್ಮ ಕಮೆಂಟ್ ಓದಿ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಹೀಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗ್ಬೇಕು, ಬಡವರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗ್ಬೇಕು. ಸೊ ವೀಕ್ಷಕರೇ, ಆ ಒಂದು ಬೆಲೆಯನ್ನ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೊಡಲಿದ್ದೇವೆ ವೀಕ್ಷಕರೇ. ಬಂಗಾರ 1 ಲಕ್ಷ ರೂಪಾಯಿ ಒಳಗೆ ಬರಬೇಕು ಅಂತ ನೀವು ಕೂಡ ಆಸೆ ಇಟ್ಕೊಂಡು ಕುಂತಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಕ್ಸ್ಪ್ರೆಷನ್ ತೋರಿಸಬಹುದು. ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ನಾವು ನಿಮಗೆ ಇಲ್ಲಿ ಬೆಳ್ಳಿ ಬೆಲೆಯಿಂದ ಶುರು ಮಾಡ್ತಾ ಇದ್ದೇವೆ. ನಾವು ನಿಮಗೆ ಇವತ್ತು ಕೇವಲ ಬೆಲೆ ಮಾತ್ರ ಹೇಳಲ್ಲ, ಎದಕ್ಕೆ ಏರಿಕೆ, ಇದಕ್ಕೆ ಇಳಿಕೆ ಆಗ್ತಾ ಇದೆ, ಇನ್ನು ಮುಂದಿನ ಬರೋ ದಿನದಲ್ಲಿ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ, ಆ ಒಂದು ಸೀಕ್ರೆಟ್ ಒಂದು ಹೇಳಿಕೆ ಕೂಡ ಕೊಡ್ತಾ ಇದ್ದೇವೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲ, ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೇವೆ ಯಾವ ತರ ಬೆಳೆಯಲ್ಲಿ ಇಳಿಕೆ ಆಗ್ತಾ ಇದೆ ಅಂತ. ಮೊದಲಿಗೆ ನಾವು ನಿಮಗೆ ಬೆಳ್ಳಿ ಬೆಲೆ ಅಂದ್ರೆ ಸಿಲ್ವರ್ ಫ್ಯೂಚರ್ಸ್ ವ್ಯಾಲ್ಯೂ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ಚಾರ್ಟ್ ನೋಡ್ತಿರ್ಬೋದು. 2 ದಿನದಲ್ಲಿ ಯಾವ ತರ 18ರಿಂದ 20,000 ರೂಪಾಯಿ ಬೆಳ್ಳಿ ಬೆಲೆ ಕುಸಿತ ಕಂಡಿದೆ. ಅಂದ್ರೆ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇದು ಹೋದ ತಿಂಗಳು 3,10,000 ರೂಪಾಯಿ ಇದ್ದದ್ದು ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ತನಕ ಹೋಗಿದ್ದು ಬೆಳ್ಳಿ ಈಗ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಶುರು ಆಗ್ತಾ ಇದೆಯಲ್ಲ, ಈಗ ಭಾರಿ ಒಂದು ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಇದ್ರದ್ದು ಬೆಲೆ 2,27,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಲ್ವರ್ ಫ್ಯೂಚರ್ ಬೆಳ್ಳಿ ವ್ಯಾಲ್ಯೂ ಯಾವ ತರ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದರ ಮೇಲೆ ಮಾರ್ಕೆಟ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಇದ್ರದ್ದು ಬೆಲೆ ಈ ಒಂದು ಚಾರ್ಟ್ ಅಲ್ಲಿ ಬೆಲೆ ಇಳಿಕೆ ಆದ್ರೆ ಫಿಸಿಕಲಿ ನಿಮ್ಮ ಒಂದು ಬಂಗಾರ ಬೆಳ್ಳಿ ಅಂಗಡಿಯಲ್ಲೂ ಕೂಡ ಬೆಲೆಯನ್ನ ಇಳಿಕೆ ಮಾಡ್ತಾರೆ. ಇದು ಏರಿಕೆ ಆದ್ರೆ ಅವರು ಕೂಡ ಏರಿಕೆ ಮಾಡ್ತಾರೆ ವೀಕ್ಷಕರೇ. ಈಗ 2,27,000 ರೂಪಾಯಲ್ಲಿ ಆನ್ಲೈನ್ ರೇಟ್ ನಡೀತಾ ಇದೆ ಸಿಲ್ವರ್ ಫ್ಯೂಚರ್ ವ್ಯಾಲ್ಯೂ. ಆದ್ರೆ ವೀಕ್ಷಕರೇ, ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ 2,45,000 ರೂಪಾಯಿ 1 ಕೆಜಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೌದು, ಇವತ್ತಿನ ಕರ್ನಾಟಕದ ತಾಜಾ ಬೆಳ್ಳಿ ಬೆಲೆ 2,45,000 ರೂಪಾಯಿ. ಆದ್ರೆ ವೀಕ್ಷಕರೇ, ನಿನ್ನೆ 2,40,000 ರೂಪಾಯಿ ಇತ್ತು, ಇವತ್ತು 5,000 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಇಲ್ಲಿ 2,45,000 ರೂಪಾಯಿ ಆಗಿದೆ. ಆದ್ರೆ ಇಲ್ಲಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಇದು ಮತ್ತೆ 2,20,000 ರೂಪಾಯಿ ಅಂತ ಬರಬಹುದು. ತಜ್ಞರ ಪ್ರಕಾರ ಹೇಳೋದಾದ್ರೆ ಬೆಳ್ಳಿ ಬೆಲೆ ಮುಂದಿನ ಬರೋ ದಿನಗಳಲ್ಲಿ 1,80,000 1,90,000 ರೂಪಾಯಿಗೆ ಬಂದು ನಿಲ್ಲಬಹುದು ಅಂತ ಒಂದು ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಲೆಕ್ಕಾಚಾರ ಸರಿಯಾಗುತ್ತೋ ತಪ್ಪಾಗುತ್ತೋ ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ವೀಕ್ಷಕರೇ. ಇನ್ನು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಬಂಗಾರದ ಬೆಲೆ ಹೇಳಿ ಅಂತ. ವೀಕ್ಷಕರೇ, ಮೊದಲಿಗೆ ನಾವು ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ. ತುಂಬಾ ಜನ ಬೆಲೆ ನೋಡಿ ಎಕ್ಸಿಟ್ ಆಗ್ತಾರೆ. ಆದ್ರೆ ಬಂಗಾರದಲ್ಲಿ ಯಾವ ತರ ಹೂಡಿಕೆ ಮಾಡಬೇಕು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಇನ್ನು ಬಂಗಾರ ಖರೀದಿ ಮಾಡೋರು ಹೊಸ ನಿಯಮಗಳನ್ನು ತಿಳ್ಕೋಬೇಕಾಗುತ್ತೆ. 4ನೇದಾಗಿ ಬಂಗಾರವನ್ನ ನೀವು ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು ಮುಖ್ಯವಾದ ಮಾಹಿತಿ ಏನಂದ್ರೆ ಬಂಗಾರ ಯಾವ ತರ ಏರಿಕೆ ಆಗುತ್ತೆ, ಯಾವ ತರ ಇಳಿಕೆ ಆಗುತ್ತೆ, ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಅದನ್ನು ಕೂಡ ನಾವು ನಿಮಗೆ ವಿಡಿಯೋದಲ್ಲಿ ಹೇಳಲಿದ್ದೇವೆ. ವೀಕ್ಷಕರೇ, ಇನ್ನು 5 ನಿಮಿಷ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಸಾಮಾನ್ಯ ಜನ ಏನ್ ಮಾಡ್ತಾರೆ ಗೊತ್ತಾ, ಬೆಲೆ ಏರಿದಾಗ ಭಯದಿಂದ ಖರೀದಿ ಮಾಡ್ತಾರೆ, ಬೆಲೆ ಇಳಿದಾಗ ಇನ್ನೂ ಭಯದಿಂದ ದೂರ ಹೋಗ್ತಾರೆ. ಆದ್ರೆ ಸ್ಮಾರ್ಟ್ ಜನ, ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಇವರು ಇಂಥ ಸಮಯದಲ್ಲಿ ಅಂದ್ರೆ ಮೌನವಾಗಿ ಖರೀದಿ ಮಾಡ್ತಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ವಿಚಾರ ಮಾಡಿ, ನೀವು ಇವತ್ತು ಖರೀದಿ ಮಾಡಿಲ್ಲ ಅಂದ್ರೆ ನಾಳೆ ಬೆಲೆ ಏರಿಕೆ ಆದ್ರೆ ಏನ್ ಮಾಡ್ತೀರಾ? ಅಥವಾ ನೀವು ಇವತ್ತು ಖರೀದಿ ಮಾಡ್ತೀರಾ, ನಾಳೆ 5,000 ರೂಪಾಯಿ ಕೆಳಗ್ ಬಂದ್ರೆ ಏನ್ ಮಾಡ್ತೀರಾ? ಇದನ್ನ ಮಾರ್ಕೆಟ್ ಸೈಕಾಲಜಿ ಅಂತಾನು ಕೂಡ ಇಲ್ಲಿ ಕರೀತಾರೆ ವೀಕ್ಷಕರೇ. ಆದ್ರೆ ಸ್ಮಾರ್ಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಯಾವುದು ಕೂಡ ಯೋಚನೆ ಮಾಡದೆ ಅವರು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಇವರು ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಅಂತ
ಕರ್ಕೋತಾರೆ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ನಾವು ನಿಮಗೆ ಸಾಕ್ಷಿ ಸಮೇತ ಬಂಗಾರದ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಮೊದಲಿಗೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ಫ್ಯೂಚರ್ ವ್ಯಾಲ್ಯೂ ಯಾವ ತರ ಇಲ್ಲಿ ಏರಿಕೆ ಇಳಿಕೆ ಆಗ್ತಾ ಇದೆ ಅಂತ ನೀವು ನೋಡಬಹುದು. ಇಲ್ಲಿ ಯಾವ ತರ 6,000 ರೂಪಾಯಿಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ ಅಂತಾನು ಕೂಡ ನೀವು ನೋಡಬಹುದು ವೀಕ್ಷಕರೇ. ಅಂದ್ರೆ ಸೋಮವಾರದಿಂದ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸೆಲ್ಲಿಂಗ್ ವ್ಯಾಲ್ಯೂ ನಡೀತಾ ಇದೆ. ಅಂದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ, ಬಂಗಾರ ಬೆಲೆ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ಮೊದಲಿಗೆ ಯಾವಾಗ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಅವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ನೋಡಿ. ಈಗ ಯುದ್ಧದ ಸಮಯ, ಅಮೆರಿಕ ಇಸ್ರೇಲ್ ಇರಾನ್ ನಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಬಹುದು ಅಂತ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮಾರಾಟ ಮಾಡಿ ಆ ಒಂದು ಹಣವನ್ನ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿ ಅದರಲ್ಲಿ ಪ್ರಾಫಿಟ್ ಅನ್ನ ಅಂದ್ರೆ ಲಾಭವನ್ನ ಬುಕ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಬಂಗಾರದ ಮಾರ್ಕೆಟ್ ಭಾರಿ ಏರಿಳಿತ ಕಾಣ್ತಾ ಇದೆ. ಒಂದು ದಿನ 6,000 ರೂಪಾಯಿ ಏರಿಕೆ ಆದ್ರೆ ಒಂದು ದಿನ 8,000 ರೂಪಾಯಿ ಇಳಿಕೆ ಆಗ್ತಾ ಇದೆ. ಈ ತರ ಒಂದು ಟ್ರೇಡಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಮತ್ತೆ ತುಂಬಾ ಜನ ಹೇಳ್ತಾರೆ ಭಾರತ ಕೇಂದ್ರ ಸರ್ಕಾರ ಬಂಗಾರದ ಬೆಲೆ ಕಡಿಮೆ ಮಾಡ್ತಾನೆ ಇಲ್ಲ ಅಂತ. ಇದು ಮೋದಿ ಸರ್ಕಾರದ ಕೈಯಲ್ಲಿ ಇಲ್ಲ ಅಂತಾನೆ ಹೇಳ್ಬಹುದು. ಇದು ಎಲ್ಲರಿಗೂ ಕೂಡ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ತುಂಬಾ ಜನ ಇದ್ರ ಬಗ್ಗೆ ತಪ್ಪು ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಬಂಗಾರ ಬೆಲೆ, ಬೆಳ್ಳಿ ಬೆಲೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏರಿಕೆ ಮಾಡುತ್ತೆ ಅಂತ. ವೀಕ್ಷಕರೇ, ಇಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅಮೆರಿಕದಲ್ಲೂ ಕೂಡ ಬಂಗಾರ ಸಿಗುತ್ತೆ, ಚೈನಾ ರಷ್ಯಾದಲ್ಲೂ ಕೂಡ ಬಂಗಾರ ಸಿಗುತ್ತೆ. ಇವತ್ತು ಬಂಗಾರದಲ್ಲಿ ಬೆಲೆ 5,000 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಅಮೆರಿಕದಲ್ಲೂ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಮೋದಿ ಅವರೇ ಕೇಂದ್ರ ಸರ್ಕಾರವೇ ಅಮೆರಿಕದಲ್ಲೂ ರೇಟ್ ಜಾಸ್ತಿ ಮಾಡುತ್ತಾ? ಹಾಗಿರಲ್ಲ ವೀಕ್ಷಕರೇ, ಇದು ಇಂಟರ್ ನ್ಯಾಷನಲ್ ಅಲ್ಲಿ ಟ್ರೇಡ್ ಆಗುತ್ತೆ. XAUUSD ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಟ್ರೇಡಿಂಗ್ ಅಲ್ಲಿ. ಅಲ್ಲಿ ಬಂಗಾರವನ್ನ ವಿದೇಶಿ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು, ವಿದೇಶಿ ಹೂಡಿಕೆದಾರರು ಬಂಗಾರದಲ್ಲಿ ಯಾವಾಗ ಹಣವನ್ನ ಹೂಡಿಕೆ ಮಾಡ್ತಾರೆ ನೋಡಿ, ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಒಂದು ವೇಳೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಂಗಾರ ಏರಿಕೆ ಆದ್ರೆ ಭಾರತದಲ್ಲೂ ಏರಿಕೆ ಆಗುತ್ತೆ. ಎಲ್ಲಾ ದೇಶಗಳಲ್ಲೂ ಕೂಡ ಅಂದ್ರೆ ರಷ್ಯಾ, ಚೈನಾ, ಮತ್ತೆ ಪಾಕಿಸ್ತಾನ, ಶ್ರೀಲಂಕಾ ಎಲ್ಲಾ ದೇಶಗಳಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಒಂದು ವೇಳೆ ಹೂಡಿಕೆದಾರರು ಇದನ್ನ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಗಳಂತ ನಾವು ಕರಿತೀವಿ, ವಿದೇಶಿ ಬ್ಯಾಂಕ್ಗಳು ಯಾವಾಗ ತನ್ನ ಬಂಗಾರವನ್ನ ಮಾರಾಟ ಮಾಡ್ತಾರ ನೋಡಿ, ಅವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗ ಒಂದು ನ್ಯೂಸ್ ಕೂಡ ವೈರಲ್ ಆಗ್ತಾ ಇದೆ. ರಷ್ಯಾದವರು ಕೂಡ ತಮ್ಮ ಹತ್ತಿರ ಇರೋ ಬಂಗಾರವನ್ನ ಮಾರಾಟ ಮಾಡಿ ಬಜೆಟ್ಗೋಸ್ಕರ ಹಣವನ್ನ ಕೂಡ್ತಾ ಇದ್ದಾರಂತೆ. ಅಂದ್ರೆ ಬಜೆಟ್ ನಲ್ಲಿ ಹಣ ಬೇಕಲ್ಲ ರಷ್ಯಾದವರಿಗೆ, ಹೀಗಾಗಿ ಅವರು ಬಂಗಾರವನ್ನ ಮಾರಾಟ ಮಾಡ್ತಾರಂತೆ ಅಂತ ಸುದ್ದಿ ವೈರಲ್ ಆಗಿದೆ. ಒಂದು ವೇಳೆ ಇದು ನಿಜ ಆಗಿದ್ರೆ ಬಂಗಾರ ಬೆಲೆ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಈಗ ವೀಕ್ಷಕರೇ, ಬನ್ನಿ 18 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಣ. 18 ಕ್ಯಾರೆಟ್ ಚಿನ್ನ ಇದು ಆಭರಣಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಇದಕ್ಕಿಂತ 22 ಕ್ಯಾರೆಟ್ ಚಿನ್ನ ತುಂಬಾ ಒಳ್ಳೇದು ಅಂತ ನಾವ್ ಹೇಳ್ತಾ ಇದ್ದೀವಿ ಮತ್ತು ತಜ್ಞರು ಕೂಡ ಇದೇ ಹೇಳ್ತಾರೆ. ಆದ್ರೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,11,070 ರೂಪಾಯಿ ಇದೆ ಅಂತಾನು ಕೂಡ ಇವತ್ತು ಬೆಲೆ ಅಂತ ಹೇಳಲಾಗಿದೆ. ಇದ್ರ ಮೇಲೆ 3% GST ಇರುತ್ತೆ ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ವೀಕ್ಷಕರೇ, ತುಂಬಾ ಕಡೆಗೆ ಮೋಸ ಹೋಗೋದಿಲ್ಲಪ್ಪ ಅಂದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಅಂಗಡಿಗಾರರು ಏನ್ ಮಾಡ್ತಾರೆ, 20, 25, 30% ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತಾರೆ. ಹೀಗಾಗಿ ವೀಕ್ಷಕರೇ, ನೀವು ಆಭರಣ ಖರೀದಿ ಮಾಡುವಾಗ ಮೇಕಿಂಗ್ ಚಾರ್ಜಸ್ ಅಲ್ಲಿ ಚೌಕಾಸಿ ಅಂದ್ರೆ ಬಾರ್ಗೇನಿಂಗ್ ಅನ್ನ ಮಾಡಬೇಕು. ಎಲ್ಲಿ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ, ಎಲ್ಲಿ ಒಂದು ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಅಲ್ಲಿ ನೀವು ಬಂಗಾರವನ್ನ ಖರೀದಿ ಮಾಡಿದ್ರೆ ನಿಮಗೆ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ, ಒಂದೊಂದು ಕ್ವಾಲಿಟಿ ಮೇಲೆ ರೇಟ್ ಇರುತ್ತೆ. ಸೊ ನೀವು ಎಲ್ಲವನ್ನು ಕೂಡ ಒಂದೇ ಬಿಟ್ಟು 4-5 ಅಂಗಡಿ ನೋಡಿ ಬಂಗಾರವನ್ನು ತಗೋಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ನೋಡಿ 1,11,070 ರೂಪಾಯಿ ಇದೆ ಇವತ್ತು 10 ಗ್ರಾಮ್ 18 ಕ್ಯಾರೆಟ್ ಚಿನ್ನ. ಇನ್ನು 22 ಕ್ಯಾರೆಟ್ ಚಿನ್ನ 10 ಗ್ರಾಮದ್ದು 1,35,750 ರೂಪಾಯಿ. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 1,45,000 ರೂಪಾಯಿ ಇತ್ತು. ಆದ್ರೆ ಈ ವಾರ 1,35,750 ರೂಪಾಯಿ. ಅಂದ್ರೆ ಒಂದು ವಾರದಲ್ಲಿ 10,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇಲ್ಲಿ 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡಿದ್ರೆ ತುಂಬಾನೇ ಬೆಸ್ಟ್. ಕೇಂದ್ರ ಸರ್ಕಾರದ ನಿಯಮ ಕೂಡ ಇದೆ. ಏನಪ್ಪಾ ನಿಯಮ ಅಂದ್ರೆ, ನೀವು ಯಾವುದೇ ಬಂಗಾರ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, 24 ಕ್ಯಾರೆಟ್ ಹಾಲ್ಮಾರ್ಕ್ ಆಧಾರಿತ ಬಂಗಾರ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಮತ್ತೆ ಅಂಗಡಿಗಾರರು ಕೂಡ ಹಾಲ್ಮಾರ್ಕ್ ಇರೋ ಬಂಗಾರವನ್ನೇ ಮಾರಾಟ ಮಾಡಬೇಕು. ಹಾಲ್ಮಾರ್ಕ್ ಅಂದ್ರೆ ಇದು BIS ಗ್ಯಾರಂಟಿ ಮಾರ್ಕ್ ಅಂತ. ಅಂದ್ರೆ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಸೀಲ್ ಬೀಳುತ್ತೆ. ನೀವು ಯಾವುದೇ ಒಂದು ಬಂಗಾರ ಉಂಗುರ ತಗೊಳ್ಳಿ, ಬಂಗಾರದ ತಾಳಿ ಸರ ತಗೊಳ್ಳಿ, ನೆಕ್ಲೆಸ್ ತಗೊಳ್ಳಿ, ಬಳೆ ತಗೊಳ್ಳಿ, ಚೈನು ಏನೇ ಬೇಕಾದ್ರೂ ತಗೊಳ್ಳಿ, ಹಾಲ್ ಮಾರ್ಕ್ ಇರಬೇಕು. ಬಂಗಾರದ ಮೇಲೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಅದು ಬಂಗಾರಕ್ಕೆ ಗ್ಯಾರಂಟಿ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ವೀಕ್ಷಕರೇ, ಮುಂದೆ ನೀವು ರೀಸೇಲ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ನೀವು ಮಾರಾಟಕ್ಕೆ ಮಾಡುವಾಗ ಹೋದಾಗ ಕೂಡ. ಇಲ್ಲಿ 22 ಕ್ಯಾರೆಟ್ ಅಲ್ಲಿ 916 ಅಂತ ಒಂದು ಹಾಲ್ ಮಾರ್ಕ್ ಬರುತ್ತೆ. 916
22 ಕ್ಯಾರೆಟ್ BIS ಹಾಲ್ ಮಾರ್ಕ್ ಅಂತ ಬರುತ್ತೆ. ಇದು ಬಂಗಾರಕ್ಕೆ ಒಂದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸೊ ನೀವು ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ಇವತ್ತಿನ 22 ಕ್ಯಾರೆಟ್ ಚಿನ್ನದ ಬೆಲೆ 1,35,750 ರೂಪಾಯಿ. ಹೋದ ವಾರಕ್ಕೆ ಈ ವಾರಕ್ಕೆ 10,000 ರೂಪಾಯಿ ಕಡಿಮೆ ಆಗಿದೆ ವೀಕ್ಷಕರೇ. ತುಂಬಾ ಜನ ಕೇಳ್ತಾರೆ 18 ಕ್ಯಾರೆಟ್ ಚಿನ್ನ ಎದಕ್ಕೆ, 22 ಕ್ಯಾರೆಟ್ ಚಿನ್ನ ಎದಕ್ಕೆ ತಗೋಬೇಕು ಅಂತ. 18 ಕ್ಯಾರೆಟ್ ಅಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ಮಿಶ್ರಣ ಇರುತ್ತೆ. ಅದೇ ಒಂದು 22 ಕ್ಯಾರೆಟ್ ಅಲ್ಲಿ 91.6 ಅಂದ್ರೆ 91.6% ಬಂಗಾರ ಪ್ಯೂರಿಟಿ ಇರುತ್ತೆ. ಇನ್ನು 9 ಸಮಥಿಂಗ್ ಮಾತ್ರ ಇಲ್ಲಿ ಬಂಗಾರದಲ್ಲಿ ಮಿಕ್ಸಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ತುಂಬಾನೇ ಬೆಸ್ಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ ಜ್ಯುವೆಲ್ಲರಿ ಆಭರಣ ಪ್ರಿಯರಿಗೆ. ಇನ್ನು ವೀಕ್ಷಕರೇ 24 ಕ್ಯಾರೆಟ್ ಚಿನ್ನ ಹೂಡಿಕೆದಾರರು ಖರೀದಿ ಇದಕ್ಕೆ ನಾವು ಗಟ್ಟಿ ಬಂಗಾರ ಅಂತಾನು ಕೂಡ ಕರಿತೀವಿ ವೀಕ್ಷಕರೇ. ಆಭರಣದಲ್ಲಿ ಏನಿರುತ್ತೆ, ಮೇಕಿಂಗ್ ಚಾರ್ಜಸ್ ಇರುತ್ತೆ, ಮತ್ತೆ ವೇಸ್ಟೇಜ್ ಅಂತ ಬರುತ್ತೆ. ಆದ್ರೆ ಈ ಒಂದು 24 ಕ್ಯಾರೆಟ್ ಚಿನ್ನದಲ್ಲಿ ಯಾವುದೇ ವೇಸ್ಟೇಜ್ ಬರಲ್ಲ, ಮೇಕಿಂಗ್ ಚಾರ್ಜಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಇದು ಗಟ್ಟಿ ಬಂಗಾರ ಅಂತ ಕರಿತೀವಿ. ಇವತ್ತು ನಾವು ತಗೋಬೇಕು, ನಾಳೆ ಮಾರಿದ್ರೆ ಮತ್ತೆ ಹಣ. ಇದು ಇವತ್ತಿನ ಬೆಲೆ 1,48,090 ರೂಪಾಯಿ ಇದೆ. ಆದ್ರೆ ಇಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಇಳಿಕೆ ಆಗಿರೋದ್ರಿಂದ ನಾಳೆ ಮತ್ತಷ್ಟು ಅಥವಾ ಸಂಜೆಯಿಂದ ಮತ್ತಷ್ಟು ಬೆಲೆ ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಹೋದ ತಿಂಗಳು 1,70,000 ರೂಪಾಯಿ ಇತ್ತು 24 ಕ್ಯಾರೆಟ್ ಚಿನ್ನ. ಆದ್ರೆ ಇವತ್ತು 1,48,000 ರೂಪಾಯಿ ಅಂದ್ರೆ ಹತ್ರ ಏನಿಲ್ಲ ಅಂದ್ರೂ ಕೂಡ 12,15,20,000 ರೂಪಾಯಿಷ್ಟು ಬೆಲೆಯಲ್ಲಿ ಭರ್ಜರಿ ಇಳಿಕೆ ಒಂದು ಕಂಡಿರುವಂತದ್ದು ಬಂಗಾರದ ಬೆಲೆ. ನೀವು ಬಂಗಾರ ತಗೊಂಡಿರ್ತೀರಾ, ಬಿಲ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ? ನಿಮ್ಮ ಹತ್ರ ನೀವು ತಗೊಂಡಿರೋ ಬಂಗಾರದ ಬಿಲ್ ಇಲ್ಲ ಅಂದ್ರೆ ಅದು ನಿಮ್ಮದು ಅಂತ ಪ್ರೂವ್ ಮಾಡಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ವೀಕ್ಷಕರೇ? ಇದು ನಿಮ್ಮ ಮೇಲೆ ಪೊಲೀಸ್ ಕೇಸ್ ಆದಾಗ, ಏನಾದ್ರೂ ಕಳ್ಳರು ನಿಮ್ಮ ಮನೆಯಲ್ಲಿ ಬಂಗಾರ ಇಟ್ಟಿವಿ ಅಂತ ಹೇಳಿದಾಗ, ಇನ್ಕಮ್ ಟ್ಯಾಕ್ಸ್ ಎನ್ಕ್ವೈರಿ ಬಂದಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಾರಾಟ ಮಾಡುವಾಗಲೂ ಕೂಡ ಜ್ಯುವೆಲರಿ ಶಾಪ್ ಅವರು ನೀವು ಬಂಗಾರ ಮಾರಾಟ ಮಾಡುವಾಗ ಇದ್ರದ್ದು ಬಿಲ್ ಕೇಳ್ತಾರೆ. ಬಿಲ್ ಇದ್ರೆ ಫುಲ್ ಅಲ್ಲಿ ಸಿಗುತ್ತೆ, ಇಲ್ಲ ಅಂದ್ರೆ ಕಡಿಮೆ ರೇಟಿಗೆ ತಗೋತಾರೆ. ಇದು ಒಂದು ತುಂಬಾನೇ ಒಂದು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಮತ್ತೆ 3% GST ಬಿಲ್ ಇದ್ರೆ ಈಸಿ ಪ್ರೊಸೆಸ್, ನಿಮಗೆ ಬಂಗಾರದ ಮೇಲೆ ಲೋನ್ ಕೂಡ ಬೇಗ ಸಿಗುತ್ತೆ. ಬಿಲ್ ಇಲ್ಲ ಅಂದ್ರೆ ವ್ಯಾಲ್ಯೂ ಕಡಿಮೆ ಮಾಡಿ ಕನ್ಸಿಡರ್ ಮಾಡ್ತಾರೆ. ಇನ್ನು ದೊಡ್ಡ ಅಮೌಂಟ್ ಇದ್ರೆ IT ಡಿಪಾರ್ಟ್ಮೆಂಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ನಿಮಗೆ ಬಿಲ್ ಕೇಳ್ತಾರೆ. ಬಿಲ್ ಇಲ್ಲ ಅಂದ್ರೆ ದಂಡ ಕೂಡ ಹಾಕ್ತಾರೆ. ಮತ್ತೆ ತುಂಬಾ ಒಂದು ಪ್ರಾಬ್ಲಮ್ ಕೂಡ ಆಗ್ಬೋದು ವೀಕ್ಷಕರೇ. ಹೀಗಾಗಿ ಬಂಗಾರ ತಗೊಳ್ಳುವಾಗ ನೀವು 3% GST ಬಿಲ್ ಅನ್ನು ತಗೊಂಡ್ರೆ ಅದು ನಿಮ್ದು ಬಂಗಾರ ಅಂತ ಪ್ರೂಫ್ ಇರುತ್ತೆ. ಇನ್ನು ಮದುವೆ ಆದ ಹೆಣ್ಮಕ್ಳು, ಮಹಿಳೆಯರು 500 ಗ್ರಾಮ್ ವರೆಗೂ ಬಂಗಾರವನ್ನ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಇಟ್ಕೋಬಹುದು. ಇದ್ರೆ 3% GST ಬಿಲ್ ತೋರಿಸಬೇಕು, ಇಲ್ಲ ಇನ್ಕಮ್ ಪ್ರೂಫ್ ತೋರಿಸಬೇಕಾಗುತ್ತೆ. ಪುರುಷರು 100 ಗ್ರಾಮ್ ವರೆಗೂ ಬಂಗಾರ ಇಟ್ಕೋಬಹುದು ಫ್ರೀ ಆಗಿ. ಅಂದ್ರೆ ಅದು ಯಾವ್ದೇ ರೀತಿ ಬಿಲ್ ಬೇಕಾಗಲ್ಲ. 100 ಗ್ರಾಮ್ ಮೇಲಿದ್ರೆ ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು 250 ಗ್ರಾಮ್ ಮೇಲಿದ್ರು ಕೂಡ ನಡೆಯುತ್ತೆ, ಅದಕ್ಕೆ ಬಿಲ್ ಅನ್ನ ತೋರಿಸಬೇಕು. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ.